ಲೋಕ ಅಖಾಡ ರಂಗೇರ್ತಾ ಇದೆ. ರಾಜಕೀಯ ಪಕ್ಷಗಳಲ್ಲೂ ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಹಾಗಂತ ಕಣ್ಣಿಗೆ ಕಾಣಿಸೋದೇ ಸುದ್ದಿಯಲ್ಲ. ಪ್ರತಿ ಸುದ್ದಿಯ ಇನ್ಸೈಡ್ ಡೀಟೇಲ್ಸ್, ತಂತ್ರ ಪ್ರತಿತಂತ್ರ ಎಲ್ಲವೂ ಸ್ವಾರಸ್ಯಕರ. ಇರೋದೇ ಸುದ್ದಿ, ಸುದ್ದಿಯೊಳಗಿನ ಸುದ್ದಿ ಇದೇ ಇದ್ದಿದ್ದು ಇದ್ದಂಗೆ. ನಾನು ವಿದ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರ ಗೆಲ್ಲೋಕೆ ನಗರಾಭಿವೃದ್ಧಿ ಸಚಿವರೂ ಆಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಪ್ರಜ್ಞಾವಂತ ಮತದಾರರ ಓಲೈಕೆಗೆ ನಾನಾ ತಂತ್ರಗಳನ್ನ ಹೆಣೆದಿರುವಂತಹ ಡಿಕೆಶಿ ಬ್ರ್ಯಾಂಡ್ ಬೆಂಗಳೂರಿಗೆ ವೇಗದ ಭರವಸೆಯ ನೀಡುವುದರ ಜೊತೆಗೆ ಮೇಕೆದಾಟು ಪಂಚ ಗ್ಯಾರಂಟಿ ಅಸ್ತ್ರಗಳ ಪ್ರಯೋಗಕ್ಕೆ ಸಜ್ಜಾಗಿದ್ದಾರೆ. ಮೈಸೂರು ಮಹಾರಾಜರ ಮುಂದೆ ಸಾಮಾನ್ಯ ಕಾರ್ಯಕರ್ತರನ್ನ ಕಣಕ್ಕಿಳಿಸಿರುವಂತಹ ಸಿಎಂ ಸಿದ್ದರಾಮಯ್ಯಗೆ ಈ ಚುನಾವಣೆ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಪರಿಣಮಿಸಿದೆ. ಕಳೆದ 2 ದಿನಗಳಿಂದಾನು ಮೈಸೂರಲ್ಲೇ ಠಿಕಾಣಿ ಹೂಡಿರುವಂತಹ ಸಿಎಂ ಸಭೆ ಮೇಲ್ ಸಭೆ ಮಾಡ್ತಿದ್ದಾರೆ. ಯದುವೀರ್ ವಿರುದ್ಧ ತಮ್ಮ ಅಭ್ಯರ್ಥಿ ಎಂ ಲಕ್ಷ್ಮಣರನ್ನ ಗೆಲ್ಲಿಸೋಕೆ ಸ್ಟ್ರಾಟಜಿಗಳನ್ನ ರೂಪಿಸುತ್ತಿದ್ದಾರೆ. ಮಂಡ್ಯ ಲೋಕ ಅಖಾಡದಿಂದ ಸ್ಪರ್ಧಿಸುವುದಾಗಿ ಎಚ್.ಡಿ. ಕುಮಾರಸ್ವಾಮಿ ಸುಳಿವನ್ನ ನೀಡ್ತಾ ಇದ್ದಂತೆ ಹೊಸ ರಾಜಕೀಯ ತಂತ್ರಗಾರಿಕೆ ಶುರುವಾಗಿದೆ. ದಳಪತಿ ಸ್ಪರ್ಧೆಯಿಂದ ಹಳೆ ಮೈಸೂರು ಭಾಗದಲ್ಲಿ ಕಮಲ ಪಾಳ್ಯಕ್ಕೆ ಬೂಸ್ಟರ್ ಡೋಸ್ ಸಿಕ್ಕಂತಾಗಲಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಒಕ್ಕಲಿಗ ಮತಗಳನ್ನ ಕ್ರೋಢೀಕರಿಸಿ ಕಾಂಗ್ರೆಸ್ನ ಕಟ್ಟಿ ಹಾಕೋಕೆ ನೆರವಾಗಲಿದೆ ಎನ್ನುವಂತಹ ಚರ್ಚೆ ಶುರುವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.